1 ಸಮುವೇಲ 17, 4, 10 ಮತ್ತು 11. ಉಭಯರ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಫಿಲಿಷ್ಟಿಯರ ಪಾಳೆಯದಿಂದ ಗತ್ ಊರಿನವನಾದ ಗೋಲ್ಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಅವನು 6.5 ಮೊಳ ಎತ್ತರವಾಗಿದ್ದನು. 10 ಮತ್ತು 11ನೇ ವಚನ. ಮತ್ತು ಅವನು, ಈ ಹೊತ್ತು ಇಸ್ರಾಯೇಲ್ ಸೈನ್ಯದವರನ್ನು ಹೀಯಾಳಿಸುತ್ತೇನೆ. ನನ್ನೊಡನೆ ಕಾಳಗಕ್ಕೆ ನಿಮ್ಮಲ್ಲಿಂದ ಒಬ್ಬ ಮನುಷ್ಯನನ್ನು ಕಳುಹಿಸಿರಿ, ನೋಡೋಣ ಎಂದು ಕೊಚ್ಚಿಕೊಂಡನು. ಸೌಲನು ಎಲ್ಲ ಇಸ್ರಾಯೇಲ್ಯರು ಆ ಫಿಲಿಷ್ಟಿಯನ ಆ ಗೋಲ್ಯಾತನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆಯೊಡೆದು ಹೋಯಿತು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿರುವಂಥ ಒಂದು ಸನ್ನಿವೇಶ ಸಂದರ್ಭನ ನಾನು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಈ ಸಮಯದಲ್ಲಿ ನಾವು ನೋಡುವಾಗ ನಾವು ಓದ್ಕೊಂಡಂಥ ವಾಕ್ಯದಲ್ಲಿ ಇರುವಂಥ ಒಂದು ಸನ್ನಿವೇಶ ಏನು ಅಂತೇಳಂದರೆ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಫಿಲಿಷ್ಟಿಯರು ಯುದ್ಧ ಮಾಡಬೇಕಂತ ಇಸ್ರಾಯೇಲ್ ಸೈನ್ಯದ ಮೇಲೆ ಅವರು ಹೊರಟಿದ್ದಾರೆ. ಸೊ ಯುದ್ಧ ಮಾಡಲಿಕ್ಕೆ ಫಿಲಿಷ್ಟಿಯರು ಸೈನ್ಯವಾಗಿ ಒಂದು ಗುಡ್ಡದ ಪಕ್ಕದಲ್ಲಿ ಇದ್ದಾರೆ. ಇಸ್ರಾಯೇಲರು ಸಹ ಸೈನ್ಯವಾಗಿ ಒಂದು ಗುಡ್ಡದ ಪಕ್ಕದಲ್ಲಿ ಸೈನ್ಯವಾಗಿ ಇದ್ದಾರೆ. ಫಿಲಿಷ್ಟಿಯರ ಸೈನ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ರಣಶೂರನು, ಬಲಶಾಲಿ. ಆತನು 6.5 ಮೊಳ ಎತ್ತರವಾಗಿ ಇದ್ದಾನೆ. ಅವನು ನೋಡಿದ್ರೇ ಭಯ ಪಡುವಂಥ ಪರ್ಸ್ನಾಲಿಟಿ, ಅಷ್ಟು ಎತ್ತರ, ಅಷ್ಟು ದಪ್ಪ ಇದ್ದಾನೆ. ಸೊ ಆತನ ಹೆಸರು ಗೋಲ್ಯಾತನು ಅಂತ. ಫಿಲಿಷ್ಟಿಯರ್ ಸೈನ್ಯದಲ್ಲಿ ಆ ಗೋಲ್ಯಾತನಿದ್ದಾನೆ. ಅವನು ಅಂದ್ಕೊಳ್ತಾ ಇದ್ದಾನೆ, ನಾನು ನೋಡಿದ್ರೇ ಜನ ಎದುರುಕೊಳ್ತಾರೆ. ಯಾಕಂದರೆ ನಾನು ಅಷ್ಟು ಹೈಟ್ ಇದ್ದೀನಿ, ನಾನು ಅಷ್ಟು ದಪ್ಪ ಇದ್ದೀನಿ, ನಾನು ಅಷ್ಟು ಬಲಶಾಲಿ, ನಾನು ಅಷ್ಟು ಸ್ಟ್ರಾಂಗ್ ಪರ್ಸನ್ ಅಂಥೇಳಿ ನಾನು ನೋಡಿದ್ರೇ ಜನ ಭಯ ಪಡ್ತಾರೆ. ಸೊ ಅವನು ನೋಡಿದರೆ ಭಯ ಪಡುವಂಥ ಪರ್ಸ್ನಾಲಿಟಿನೇ ಇದೆ ಗೋಲ್ಯಾತನಿಗೆ. ಸೊ ಫಿಲಿಷ್ಟಿಯರ್ ಸಹ ಅವನ ಪರ್ಸ್ನಾಲಿಟಿ ನೋಡಿ ಭಯ ಪಟ್ಟಿರ್ಬೋದು. ಆದರೆ ಫಿಲಿಷ್ಟಿಯರಿಗೆ ಒಂದು ಧೈರ್ಯ ಏನಂದರೆ, ನಮ್ಮ ಕಡೆನೇ ಅಲ್ವಾ, ನಮಗೇನು ತೊಂದರೆ ಮಾಡಲ್ಲ, ನಮಗೇನು ಕೇಡು ಮಾಡಲ್ಲ ಅಂತ ಫಿಲಿಷ್ಟಿಯರು ಸೊ ಧೈರ್ಯವಾಗಿರ್ಬೋದು. ಹಲ್ಲೆಲೂಯಾ. ಸೊ ಈ ಗೋಲ್ಯಾತನು ರಣಶೂರನಾಗಿ ಹೊರಟು ಬಂದು 10 ಮತ್ತು 11ನೇ ವಚನದಲ್ಲಿ ನಾವು ನೋಡೋದಾದರೆ, ಆತನು ಇಸ್ರಾಯೇಲ್ ಸೈನ್ಯವನ್ನು ಹೀಯಾಳಿಸಿ ಕೀಳಾಗಿ ತಿರಸ್ಕಾರದಿಂದ ಮಾತಾಡ್ತಾ ಇದ್ದಾನೆ. ಏನಂತ, ನಿಮ್ಮಲ್ಲಿ ಯಾರಾದರೂ ಮನುಷ್ಯರಿದ್ರೆ ನನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಕಳಿಸ್ರಿ, ಕಾಳಗ ಮಾಡಲಿಕ್ಕೆ ಅವ್ರನ್ನ ಕಳಿಸ್ರಿ, ಅವ್ರನ್ನ ಒಂದು ಕೈ ನೋಡ್ಕೊಳ್ತೀನಿ, ಇವತ್ತು ಅವ್ರನ್ನ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ, ನಿಮ್ಮಲ್ಲಿ ಯಾರಾದಿದ್ರೆ ಬರಲಿ ಯುದ್ಧಕ್ಕೆ ಅಂತೇಳಿ ಹೀಯಾಳಿಸಿ ಮಾತಾಡ್ತಾ ಇದ್ದಾನೆ, ಕೊಚ್ಚಿಕೊಳ್ಳುತ್ತಾ ಇದ್ದಾನೆ. ಇಸ್ರಾಯೇಲ್ ಸೈನ್ಯವನ್ನು ಹೀಯಾಳಿಸಿ ಮಾತಾಡುತ್ತಾ ಕೊಚ್ಚಿಕೊಳ್ಳುತ್ತಾ ಇದ್ದಾನೆ, ಸವಾಲು ಮಾಡ್ತಾ ಇದ್ದಾನೆ, ಚಾಲೆಂಜ್ ಹಾಕಿ ಮಾತಾಡ್ತಾ ಇದ್ದಾನೆ. ಆ ರೀತಿಯಾಗಿ ಗೋಲ್ಯಾತನು ಮಾತಾಡುವಾಗ ಆ ಮಾತುಗಳನ್ನು ಕೇಳಿದಂಥ ಸೌಲನು, ಇಸ್ರಾಯೇಲ್ ಸೈನ್ಯದವರು ಭಯಪಟ್ಟು ಅವರ ಎದೆ ಒಡೆದು ಹೋಯಿತು. ಅದರಿಂದ ಅವರು ಯುದ್ಧ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇಲ್ಲ. ಏನಾಗಿದ್ದಾರೆ, ಅವರು ಅಡಗಿಕೊಂಡಿದ್ದಾರೆ, ಬಚ್ಚಿಟ್ಕೊಂಡಿದ್ದಾರೆ, ಮುಂದೆ ಹೋಗ್ತಾ ಇಲ್ಲ. ಆ ಇಸ್ರಾಯೇಲ್ ಸೈನ್ಯದಲ್ಲೇ ದಾವೀದನ ಅಣ್ಣಂದಿರು ಸಹ ಇದ್ದಾರೆ. ಸೊ ದಾವೀದನ ತಂದೆ ದಾವೀದನಿಗೆ ಹೇಳ್ದ, ನೋಡಪ್ಪ, ನೀನು ರೊಟ್ಟಿ ಬುತ್ತಿಯನ್ನು ಕಟ್ಟಿಕೊಂಡು ಹೋಗಿ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ನೀನು ವಿಚಾರಿಸಿಕೊಂಡು ನೀನು ಬಾ ಅಂತ ದಾವೀದನ ತಂದೆ ದಾವೀದನಿಗೆ ಹೇಳುವಾಗ, ದಾವೀದನೇನು ಮಾಡ್ದ, ರೊಟ್ಟಿ ಬುತ್ತಿಯನ್ನು ಕಟ್ಟಿಕೊಂಡು ಆತನು ಯುದ್ಧ ನಡೆಯುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಆ ಯುದ್ಧ ನಡೆಯುವಂಥ ಸ್ಥಳದಲ್ಲಿ ಹೋಗುವಾಗ ಈ ವಿಷಯ ದಾವೀದನಿಗೆ ಗೊತ್ತಾಯಿತು. ಯಾವ ವಿಷಯ? ಗೋಲ್ಯಾತನು ಇಸ್ರಾಯೇಲ್ ಸೈನ್ಯವನ್ನು ಹೀಯಾಳಿಸುವಂಥ ವಿಷಯ, ತಿರಸ್ಕಾರದಿಂದ ಮಾತಾಡುವಂಥ ವಿಷಯ ದಾವೀದನಿಗೆ ಗೊತ್ತಾಯಿತು. ದಾವೀದನಿಗೆ ಗೊತ್ತಾಗುವಾಗ ಆಗ ದಾವೀದನ ಏನು ಮಾಡ್ತಿದ್ದಾನೆಂದರೆ, ಅರಸನಾದ ಸೌಲನ ಬಳಿಗೆ ಹೋಗ್ತಿದ್ದಾನೆ. ಸೌಲನ ಹತ್ರ ಹೋಗಿ ಮಾತಾಡ್ತಾ ಇದ್ದಾನೆ, ಅರಸನಾದ ಸೌಲನೇ, ಇಸ್ರಾಯೇಲರ ಸೈನ್ಯದವರೇ, ಈಗ ಆತನು ಹೋಗಿ ಮಾತಾಡ್ತಾ ಇದ್ದಾನೆ. ಏನಂತೇಳಂದರೆ, ಆ ಫಿಲಿಷ್ಟಿಯನ ಮಾತುಗಳಿಂದ, ಆ ಗೋಲ್ಯಾತನ ಮಾತುಗಳಿಂದ ನೀವ್ಯಾರು ಭಯ ಪಡಬಾರ್ದು, ನೀವ್ಯಾರು ಎದೆಗೆಡಬಾರ್ದು. ರಾಜ, ವಿತ್ ಯುವರ್ ಪರ್ಮಿಷನ್ ನೀನು ಹೂ ಅಂದರೆ ನಾನು ಹೋಗಿ ಯುದ್ಧ ಮಾಡ್ತೀನಿ ಆ ಗೋಲ್ಯಾತನ ಮೇಲೆ ಅಂತ ದಾವೀದನ ಹೇಳ್ತದಾನೆ ಸೌಲನಿಗೆ.
ಆಗ ಸೌಲನಂತಾನೆ, ಅಯ್ಯೋ ನೀನಿನ್ನೂ ಹುಡುಗನು, ಅವನ ಜೊತೆ ಕಾದಾಡಲಾರಿ. ಅವನಾದರೂ ಯುದ್ಧ ಪ್ರವೀಣನು, ಯುದ್ಧ ವೀರನು, ಅವನಿಗೆ ಯುದ್ಧದಲ್ಲಿ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ನೀನು ನೋಡಿದ್ರೆ ಚಿಕ್ಕ ಹುಡುಗ, ಅವನ ಮೇಲೆ ಹೇಗೆ ನೀನು ಯುದ್ಧ ಮಾಡ್ತೀಯ? ಯುದ್ಧ ಮಾಡಲಿಕ್ಕೆ ಆಗಲ್ಲ ಅಂತ ಸೌಲನ್ ಹೇಳ್ತಾನೆ. ಆಗ ದಾವೀದನ ಹೇಳ್ತಾನೆ ಸೌಲನಿಗೆ, ರಾಜ, ನಾನು ನನ್ನ ತಂದೆಯ ಕುರಿ ಹಿಂಡನ್ನು ಮೇಯಿಸುತ್ತಿರುವಾಗ ಕರಡಿಯಾಗಲಿ ಸಿಂಹವಾಗಲಿ ಬಂದು ಕುರಿಮರಿಯನ್ನು ಹಿಡ್ಕೊಂಡು ಹೋದರೆ ನಾನು ತಕ್ಷಣವೇ ಈಗೋ ಆ ಕರಡಿಯನ್ನು ಸಿಂಹವನ್ನು ಹಿಂಬಾಲಿಸ್ಕೊಂಡು ಹೋಗಿ ಆ ಕರಡಿ ಸಿಂಹವನ್ನು ಕೊಂದು ಹಾಕಿ ಕುರಿಮರಿಯನ್ನು ಹಿಡ್ಕೊಂಡು ನಾನು ವಾಪಸ್ ಬರ್ತಾ ಇದ್ದೆ. ವಾಪಸ್ ಬಂದು ಮತ್ತೆ ಕುರಿಂಡಿಗೆ ನಾನು ಸೇರಿಸ್ತಾ ಇದ್ದೆ. ಈ ಒಂದು ಇಸ್ರಾಯೇಲ್ ಸೈನ್ಯವನ್ನು ಹೀಯಾಳಿಸುವಂಥ, ಈಗ ತಿರಸ್ಕಾರವಾಗಿ ಮಾತಾಡುವಂಥ ಈ ಗೋಲ್ಯಾತನಿಗೆ ಸಹ ಆ ಕರಡಿಗೆ ಸಿಂಹಕ್ಕೆ ಆದಂಥ ಗತಿನೇ ಇವನಿಗಾಗಬೇಕು. ಆ ರೀತಿಯಾಗಿ ದಾವೀದನು ಹೇಳ್ದ. ಆಗ ಸೌಲನ್ ಅಂತಾನೆ, ಆಯಿತು ದಾವೀದ, ಹಾಗಾದರೆ ನಿನ್ನ ಧೈರ್ಯ, ನೀನು ಅವನ ಮೇಲೆ ಯುದ್ಧ ಮಾಡ್ತೀನಂದರೆ ದೇವರು ನಿನ್ನ ಸಂಗಡ ಇರಲಿ ಅಂತ ಸೌಲನ್ ಹೇಳಿ ಯುದ್ಧ ವಸ್ತ್ರಗಳನ್ನು ಕೊಟ್ಟು, ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು, ಯುದ್ಧ ಮಾಡಲಿಕ್ಕೆ ಏನೇನು ಬೇಕೋ ಆ ಎಲ್ಲ ವಸ್ತ್ರಗಳು ಕೊಟ್ಟು, ಈಗ ಕವಚವನ್ನು ಕೊಟ್ಟು, ತಲೆಗೆ ಶಿರಸ್ತ್ರಾಣವನ್ನು ಕೊಟ್ಟು, ಬರ್ಚಿಯನ್ನು ಕೊಟ್ಟು, ಕತ್ತಿಯನ್ನು ಕೊಟ್ಟು, ಎಲ್ಲವನ್ನು ಆ ಒಂದು ಯುದ್ಧ ಮಾಡಲಿಕ್ಕೆ ಏನೇನು ಡ್ರೆಸ್ ಕೋಡ್ ಇರುತ್ತೋ ಅದನ್ನೆಲ್ಲ ತೊಡಿಸಿದರು ದಾವೀದನಿಗೆ. ದಾವೀದನ ಆ ಡ್ರೆಸ್ ಕೋಡ್ ಎಲ್ಲ ಹಾಕ್ಕೊಂಡು ಶಿರಸ್ತ್ರಾಣ, ಕವಚ, ಕತ್ತಿ, ಬರ್ಚಿ, ಕಾಲು ಅದೆಲ್ಲ ಹಾಕ್ಕೊಂಡು ಚೆಕ್ ಮಾಡಿ ನೋಡ್ತಾನೆ. ಒಂದು ಹೆಜ್ಜೆ ಸಹ ಹೆಜ್ಜೆ ಇಡ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಚಿಕ್ಕ ಹುಡುಗ, ಅವೆಲ್ಲ ಹಾಕ್ಕೊಂಡು ಅವನಿಗೆ ಭಾರ ಆಗಿದೆ. ಭಾರ ಆಗುವಾಗ ಹೆಜ್ಜೆ ಸಹ ಇಡ್ಲಿಕ್ಕೆ ಆಗ್ತಿಲ್ಲ. ಅವನು ಅಂದ್ಕೊಳ್ತಾನೆ, ಉಸಿರು ಕಟ್ಟಿದಂಗೆ ಆಗಿಬಿಟ್ಟಿದೆ ನನಗೆ ಪರಿಸ್ಥಿತಿ, ಇವು ಹಾಕ್ಕೊಂಡು ನಡಿಲಿಕ್ಕೆ ನನಗೆ ಆಗ್ತಾಯಿಲ್ಲ ಅಂದರೆ ಗೋಲ್ಯಾತನ ಮೇಲೆ ಇನ್ನು ಯುದ್ಧ ಹೇಗೆ ನಾನು ಮಾಡಲಿ? ಒಂದು ಕೆಲಸ ಮಾಡಿರಿ, ಇದೆಲ್ಲ ತೆಗೆದುಬಿಡ್ರಿ, ಯಾವುದು ನನಗೆ ಬೇಡ ಅಂತ ಹೇಳಿ ಅದೆಲ್ಲ ತೆಗೆದಿಟ್ಬಿಟ್ಟು ಅವನೇನು ಮಾಡ್ದ, ಒಂದು ಕೋಲನ್ನು ತೆಗೆದುಕೊಂಡ ದಾವೀದನು. ಅಲ್ಲೆಲೂಯ. ಒಂದು ಕೋಲು ತಗೊಂಡ, 5 ನುಣುಪು ಕಲ್ಲುಗಳನ್ನು ತೆಗೆದುಕೊಂಡ, ಸೊಂಟಕ್ಕೆ ಒಂದು ಚೀಲವನ್ನು ಕಟ್ಟಿಕೊಂಡ, ಆ ಚೀಲದಲ್ಲಿ ಆ 5 ಕಲ್ಲುಗಳನ್ನು ಹಾಕಿಕೊಂಡ, ಒಂದು ಕವಣೆಯನ್ನು ತೆಗೆದುಕೊಂಡ. ಇಷ್ಟು ತಗೊಂಡು ಗೋಲ್ಯಾತನ ಮೇಲೆ ಯುದ್ಧ ಮಾಡ್ಲಿಕ್ಕಂತ ದಾವೀದನು ಹೋಗ್ತಾ ಇದ್ದಾನೆ. ಗೋಲ್ಯಾತನು ದಾವೀದನನ್ನು ನೋಡಿ ಹೇಳ್ತಾ ಇದ್ದಾನೆ, ಹೇ, ಏನು ಒಂದು ಕೋಲ್ ಹಿಡ್ಕೊಂಡು ಬರ್ತಾ ಇದೀಯಾ? ನಾನು ನೋಡಿದ್ರೇನೆ ಎಲ್ಲರೂ ಭಯ ಪಡ್ತಾರೆ. ಯಾಕಂದರೆ ಅಂಥ ಪರ್ಸ್ನಾಲಿಟಿ, ಅಷ್ಟು ಹೈಟು, ಅಷ್ಟು ದಪ್ಪ, ನನ್ನ ಪರ್ಸ್ನಾಲಿಟಿ, ನಾನು ಮಾತಾಡೋದು ನೋಡಿದ್ರೇ ಎಲ್ಲರೂ ಗದ ನಡುತ್ತಾರೆ. ನೀನು ನೋಡಿದರೆ ನನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ಬರ್ತಾಯಿದ್ದೀ, ಒಂದು ಕೋಲ್ ತಗೊಂಡು ಬರ್ತಿ, ನನ್ನೇನು ನಾಯಿ ಅಂತ ಅಂದ್ಕೊಂಡಿದೀಯಾ ಅಂತ ಗೋಲ್ಯಾತನ ಹೇಳ್ತಾನೆ. ಹಲ್ಲೆಲೂಯ. ದಾವೀದನ ಅಂದಿಲ್ಲ ನಾಯಿ ಅಂತ. ಗೋಲ್ಯಾತ ಅವನೇ ಅಂದ್ಕೊಳ್ತದಾನೆ, ಏನಂತ? ಒಂದು ಕೋಲ್ ತೊಗೊಂಡು ಬರ್ತದೆ, ನನ್ನೇನು ನಾಯಿ ಅಂತೇಳಿ ಅಂದ್ಕೊಂಡಿದೀಯಾ? ಕೆಲವ್ರು ಹಾಗೆ ಅಲ್ವಾ, ಅವ್ರನ್ನವರೇ ಬೈಕೊಳ್ತಾ ಇರ್ತಾರೆ. ನನಗೆ ಸಿಟ್ಟು ಬಂದರೆ ನಾನು ಅಂತನ್ನು ನೋಡು, ನನಗೆ ಸಿಟ್ಟು ಬಂದರೆ ನಾನು ಇಂಥೊಳ್ಳು ನೋಡು ಅಂದರೆ ಕೆಟ್ಟ ಪದಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಕೂಡ ದಾವೀದನೇ ನಂದಿಲ್ಲ, ಅವ್ನು ಸುಮ್ಮನೆ ಕೋಲ್ ತಗೊಂಡು ಯುದ್ಧ ಮಾಡ್ಬೇಕಂತ ಹೋಗ್ತದಾನೆ. ಗೋಲ್ಯಾತನಂತಾನೆ, ನಾನು ನೋಡಿದರೆ ಎಲ್ಲರೂ ಭಯ ಪಡ್ತಾರೆ, ನೀನು ಒಂದು ಕೋಲ್ ತಗೊಂಡು ಬರ್ತೀನಿ, ನನ್ನೇನು ನಾಯಿ ಅಂತ ಅಂದ್ಕೊಂಡಿದೀಯಾ? ಇಲ್ಲಿ ಹತ್ರ ಬಾಯಿಲಿ ಒಂದು ಕೈ ನೋಡ್ಕೊಳ್ತೀನಿ, ನೀನು ನನ್ನ ಮುಂದೆ ಇಷ್ಟಿದೀಯಾ? ನಾನು ಇನ್ನೇನು ಮಾಡ್ತೀನಿ? ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಾನು ನಿನ್ನನ್ನು ಕೊಂದು ನಿನ್ನ ಮಾಂಸವನ್ನು ಪ್ರಾಣಿ ಪಕ್ಷಿಗಳಿಗೆ ಹಂಚಿಕೊಡ್ತೀನಿ ಅಂತ ಗೋಲ್ಯಾತನು ದಾವೀದನಿಗಂತಾನೆ. ಹಲ್ಲೆಲೂಯ. ಆಗ ಮತ್ತೆ ದಾವೀದನು ಗೋಲ್ಯಾತನಿಗೆ ಹೇಳ್ತಾನೆ, ಏನಂತ? ನೀನು ನೋಡಲಿಕ್ಕೆ ಅಷ್ಟು ಹೈಟು, ಅಷ್ಟು ದಪ್ಪ ಇರ್ಬೋದು, 6.5 ಅಡಿ ಇರ್ಬೋದು, ನೋಡಲಿಕ್ಕೆ ಭಯ ಪಡೋಂಥ ರೀತಿಯಲ್ಲಿ ಇರ್ಬೋದು. ನೀನು ಅಷ್ಟು ಹೈಟ್ ಇದ್ರೂ ಕೂಡ ನನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಈಟಿ, ಕತ್ತಿ, ಬರ್ಚಿಗಳಿಂದ ನನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ನೀನು ಬರ್ತಾ ಇದೀಯಾ? ಆದರೆ ದಾವೀದನ ಹೇಳ್ತಾನೆ, ಈ ಮಾತು ಹೇಳ್ತೀನಿ, ಇಷ್ಟ ಆದರೆ ಚಪ್ಪಾಳೆ ತಟ್ಟಬೇಕು. ಹಲ್ಲೆಲೂಯ. ಆಗ ದಾವೀದನಂತಾನೆ, ನೀನು ನೋಡಲಿಕ್ಕೆ ಅಷ್ಟು ಹೈಟು, ಅಷ್ಟು ಬಲಾಢ್ಯನೂ ಇರ್ಬೋದು, ಆದರೆ ನನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ಚಿ, ಈಟಿ, ಕತ್ತಿಗಳನ್ನ ತೆಗೆದುಕೊಂಡು ನೀನು ಬರ್ತಾ ಇದೀಯಾ? ಆದರೆ ನಾನು ಕೂಡ ನಿನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದೀನಿ. ನಾನಾದರೂ ನೀನು ಹೀಯಾಳಿಸಿದಂಥ, ತಿರಸ್ಕಾರವಾಗಿ ಮಾತಾಡಿದಂಥ, ನೀನು ಹೀಯಾಳಿಸಿದಂಥ ಇಸ್ರಾಯೇಲ್ ಸೈನ್ಯಕ್ಕೆ ಭುಜಬಲ ಆಗಿರುವ ದೇವರು, ಇಸ್ರಾಯೇಲ್ ಸೈನ್ಯದ ಪಕ್ಷ ಇರುವ ದೇವರು, ಜೀವ ಸ್ವರೂಪನಾದ ದೇವರು, ಸೇನಾಧೀಶ್ವರನಾದ ದೇವರು, ಯುದ್ಧ ಶೂರನ ಆದ ದೇವರಾದ ಯೇಸು ನಾಮದಲ್ಲಿ ಯುದ್ಧ ಮಾಡುತ್ತೇನೆ. ಇನ್ನ ಒಂದು ಮಾತು ಹೇಳ್ತೀನಿ, ಇಷ್ಟ ಆದರೆ ನೀವು ಚಪ್ಪಾಳೆ ತಟ್ಟಬೇಕು ನಮ್ಮ ದೇವರಿಗೆ. ಹಲ್ಲೆಲೂಯ. ದಾವೀದನು ಆ ರೀತಿಯಾಗಿ ಅಂತಾನೆ,
ನಾನು ನಿನ್ನ ಮೇಲೆ ಯೇಸು ನಾಮದಲ್ಲಿ ಯುದ್ಧ ಮಾಡಲಿಕ್ಕೆ ಬರುವಾಗ ಈಗೋ ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸ್ಕೊಡ್ತಾರೆ. ಆಗ ನಾನು ನಿನ್ನನ್ನು ಕೊಂದು ನಿನ್ನ ಮಾಂಸವನ್ನು ಪ್ರಾಣಿ ಪಕ್ಷಿಗಳಿಗೆ ನಾನು ಹಂಚಿಕೊಡುತ್ತೇನೆ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ, ಯೆಹೋವನು ಈಟಿ ಕತ್ತಿಗಳು ಇಲ್ಲದೆ ರಕ್ಷಿಸಬಲ್ಲನು, ಕಾಪಾಡಬಲ್ಲನು, ಜಯ ಕೊಡಬಲ್ಲನು. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿ ಇದೆ. ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ ಎಲ್ಲವೂ ಸಾಧ್ಯ. ಈ ರೀತಿಯಾಗಿ ಗೋಲ್ಯಾತನು ಮತ್ತು ದಾವೀದನ ಮಧ್ಯೆ ಸಂಭಾಷಣೆ ನಡೀತಾ ಇದೆ. ಈ ರೀತಿಯಾಗಿ ಸಂಭಾಷಣೆ ನಡೆಯುವಂಥ ಸಮಯದಲ್ಲಿ ಏನಾಯಿತು, ರಣಶೂರನ ಹಾಗೆ ಹೊರಟು ಬಂದಿದ್ದಾನೆ. ಯಾರು? ಗೋಲ್ಯಾತನು. ಹೌದಾ? ಪೈಲ್ವಾನ್ ಥರ ಹೊರಟು ಬಂದಿದ್ದಾನೆ, ಬಲಶಾಲಿ ಥರ ಹೊರಟು ಬಂದಿದ್ದಾನೆ, ಸ್ಟ್ರಾಂಗ್ ಪರ್ಸನ್ ಥರ ಹೊರಟು ಬಂದಿದ್ದಾನೆ ಯುದ್ಧ ಮಾಡಲಿಕ್ಕೆ. ಆ ರೀತಿಯಾಗಿ ಬರುವಾಗ ದಾವೀದನ ಆ ರೀತಿಯಾಗಿ ಹೇಳ್ತಿರುವಾಗಲೇ, ನಾನು ನಿನ್ನ ಮಾಂಸನೇ ಕೊಂದು ಪ್ರಾಣಿ ಪಕ್ಷಿಗಳಿಗೆ ಹಂಚ್ಕೊಡ್ತೀನಿ ಅಂದರೆ ನನ್ನೇ ಕೀಳಾಗಿ ಮಾತಾಡ್ತಿದ್ದೆ ಅಂತೇಳಿ ಗೋಲ್ಯಾತನ ದಾವೀದನ ಹತ್ರ ಯುದ್ಧ ಮಾಡ್ಬೇಕಂತೇಳಿ ಬರ್ತಾ ಇದ್ದಾನೆ. ಬರುವಂಥ ಸಮಯದಲ್ಲಿ ಒಂದು ವಚನ ಓದ್ತೀನಿ. ಆ ವಚನ ಓದಿದ ಮೇಲೆ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ಟಬೇಕು. ನಾನು ಓದ್ತೀನಿ ವಚನ. ರೆಡಿನಾ? 1 ಸಮುವೇಲ ಪುಸ್ತಕ 17ನೇ ಅಧ್ಯಾಯ 48, 49, 50ನೇ ವಚನ. ಕೂಡಲೇ ಆ ಫಿಲಿಷ್ಟಿಯನು ಹೊರಟು ದಾವೀದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವೀದನು ಫಿಲಿಷ್ಟಿಯ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಫಿಲಿಷ್ಟಿಯನನ್ನು ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಗೆ ಹೊಕ್ಕಿತು. ಅವನು ಅಂದರೆ ಗೋಲ್ಯಾತನು ಬೋರಲ ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯಿಂದ ಇರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಏನಾದ ಈಗ? ಗೋಲ್ಯಾತನು ಬೋರಲ ಬಿದ್ದು ಹೋದ. ಏನದ? ಯಾವ ರೀತಿಯಾಗಿ ಬಂದ? ಪೈಲ್ವಾನ್ ಬಂದಂಗೆ ಬಂದ, ಪಲ್ಟಿಯಾಗಿ ಬಿದ್ದೋದ. ರಣಶೂರನ ಹಾಗೆ ಬಂದ, ರಪ್ಪಂತ ಬಿದ್ದೋದ. ಬಲಶಾಲಿಯಾಗಿ ಬಂದ, ಬೋರಲ ಬಿದ್ದು ಹೋದ. ಪ್ರಿಯ ದೇವರ ಮಕ್ಕಳೇ, ಆ ದಿನ ದೇವರು ದಾವೀದನಿಗೆ ಜಯವನ್ನು ಕೊಟ್ಟಿದ್ದಾರೆ. ಆ ದಿನ ದೇವರು ಗೋಲ್ಯಾತನ ಮೇಲೆ ದೇವರು ದಾವೀದನಿಗೆ ಜಯವನ್ನು ಕೊಟ್ಟಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಈಗ ಕೇಳಿಸ್ಕೊಳ್ರಿ, ಮುಂದಿನ ಇನ್ನು ವಾಕ್ಯ ಭಾಗ ನಾನು ಹೋಗ್ತೇನೆ. ಪ್ರಿಯ ದೇವರ ಮಕ್ಕಳೇ, ಆ ದಿನ ಇಸ್ರಾಯೇಲ್ ಸೈನ್ಯದ ಮೇಲೆ, ದಾವೀದನ ಮೇಲೆ, ಅರಸನ ಮೇಲೆ ರಣಶೂರನಾಗಿ ಬಲಶಾಲಿಯಾಗಿ ಬಂದ ಪ್ರಕಾರ ಈ ಸಮಯದಲ್ಲಿ ಇಲ್ಲಿ ಕೂತ್ಕೊಂಡು ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಚಿಕ್ಕ ಜೋಗಳ್ಳಿ ಸಭೆಯಲ್ಲಿ ಕೂತ್ಕೊಂಡು ಈ ಸಮಯದಲ್ಲಿ ವಾಕ್ಯವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ, ಈ ಒಂದು ಆರಾಧನೆಗೆ ಬಂದು ಈ ವಾಕ್ಯವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ, ಈ ಒಂದು ಝೂಮ್ ಆನ್ಲೈನಲ್ಲಿ ಜಾಯ್ನ್ ಆದಂಥ ನಮ್ಮ ಬೆಂಗಳೂರು ಸಭೆಯವರು, ಇನ್ನೂ ಅನೇಕರು ಯಾರಿದ್ರು ಆ ಪ್ರಿಯ ದೇವರ ಮಕ್ಕಳೇ, ಇನ್ನು ಯೂಟ್ಯೂಬಲ್ಲಿ ಈ ಒಂದು ವಾಕ್ಯವನ್ನು ವೀಕ್ಷಿಸುವಂಥ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ಈ ವಾಕ್ಯದ ಮೂಲಕ ನಿಮ್ಮ ಸಂಗಡ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ದಿನ ಗೋಲ್ಯಾತನು ಇಸ್ರಾಯೇಲರ ಮೇಲೆ ರಣಶೂರನಾಗಿ ಬಂದೇನು ಮಾಡಿದ? ಹೀಯಾಳಿಸಿ ತಿರಸ್ಕಾರದಿಂದ ಮಾತಾಡಿದ. ಈ ವಾಕ್ಯವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ, ನಿಮಗೂ ಸಹ ಜನರು ಆ ಗೋಲ್ಯಾತನ ಹಾಗೆ ನಿಮ್ಮ ಕುಟುಂಬದವರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ರಿಲೇಷನ್ಸು, ಗಂಡನು, ಹೆಂಡತಿನೋ, ತಂದೆ ತಾಯಿಗಳು, ಮಕ್ಕಳು, ಅತ್ತೆನೋ, ಸೊಸೆನೋ, ಮಾವನೋ ಅಥವಾ ಅಳಿಯನೋ ಯಾರೋ ನಿಮ್ಮನ್ನು ಸಹ ಜನರು ಹೀಯಾಳಿಸಿ ಮಾತಾಡ್ತಾ ಇದ್ದಾರಾ? ನಿಮ್ಮನ್ನು ಸಹ ಜನರು ತಿರಸ್ಕಾರವಾಗಿ ಮಾತಾಡ್ತಾ ಇದ್ದಾರಾ? ನಿನಗೇನು ಬುದ್ಧಿ ಇಲ್ಲ, ನಿನಗೇನು ಜ್ಞಾನ ಇಲ್ಲ, ನಿನ್ನಲ್ಲಿ ಯಾವುದೇ ಟ್ಯಾಲೆಂಟ್ ಇಲ್ಲ, ನಿನಗೇನು ಸಾಮರ್ಥ್ಯ ಇಲ್ಲ,
ಯಾವುದಾದ್ರು ಒಂದು ಕೆಲಸ ಹೇಳಿದರೆ ಅದು ಮಾಡೋಕ್ಕೆ ನಿನ್ನಲ್ಲಿ ಶಕ್ತಿನೇ ಇಲ್ಲ, ನಿನ್ನಲ್ಲಿ ಯಾವುದೇ ಬಲ ಇಲ್ಲ ಅಂಥೇಳಿ ಜನರು ನಿಮ್ಮನ್ನು ಹೀಯಾಳಿಸಿ ಮಾತಾಡ್ತಾ ಇದ್ದಾರಾ? ಆ ಎಜುಕೇಷನ್ ಮಾಡಲಿಕ್ಕೆ ನಿನ್ನಿಂದ ಆಗಲ್ಲ, ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ. ಸ್ಕೂಲಲ್ಲಿನೋ ಕಾಲೇಜಲ್ಲಿನೋ ಟೀಚರ್ಸು ನಿಮ್ಮನ್ನು ಒಂದು ರೀತಿ ಹೀಯಾಳಿಸಿ ಮಾತಾಡ್ತಾ ಇದ್ದಾರಾ? ಈ ವರ್ಷ ನೀನು ಪಾಸಾಗಲ್ಲ, ಈ ವರ್ಷ ನೀನು ದುಡಿಮೆ ಮಾಡಲ್ಲ, ನಿನ್ನಿಂದ ಏನು ಮಾಡಲಿಕ್ಕಾಗಲ್ಲ, ಈಗ ನಿನ್ನ ಹಣೆ ಬರ ನನಗೆ ಗೊತ್ತು, ಯಾವುದೇ ಕೆಲಸ ಹೇಳಿದ್ರು ಕೂಡ ಒಂದು ಕೆಲಸ ಕೂಡ ಚೆನ್ನಾಗಿ ಮಾಡಲ್ಲ, ಒಂದು ಕೆಲಸ ಕೂಡ ನೆಟ್ಟಗೆ ಮಾಡಲ್ಲ, ಎಲ್ಲದೂ ಅರ್ಧಂಬರ್ಧ, ನಿನ್ನ ಜೀವ ನನಗೆ ಗೊತ್ತು, ನಿನ್ನ ಬಂಡು ಬದುಕು ನನಗೆ ಗೊತ್ತು, ನಿನ್ನ ಬಂಡು ಬಾಳು ನನಗೆ ಗೊತ್ತು ಅಂಥೇಳಿ ಹೀಯಾಳಿಸಿ ಮಾತಾಡ್ತಾ ಇದ್ದಾರಾ? ನಿನಗೆ ಯಾವುದೇ ಏನು ಗತಿ ಇಲ್ಲ, ನಿನ್ನಲ್ಲಿ ಯಾವುದೇ ಬಲ ಇಲ್ಲ, ನಿನ್ನ ಗತಿ ಇಲ್ದನು, ನಿನ್ನ ಗತಿ ಇಲ್ದವಳು, ಜ್ಞಾನ ಇಲ್ದರು, ಯಾವುದೇ ಟ್ಯಾಲೆಂಟ್ ಇಲ್ದರು, ಯಾವುದೇ ಸಾಮರ್ಥ್ಯ ಇಲ್ದರು, ನಿಮ್ಮಲ್ಲಿ ಏನು ಕೆಪಾಸಿಟಿ ಇಲ್ಲ ಅಂಥೇಳಿ ಜನರು ಕೂಡ ನಿಮ್ಮನ್ನು ಹೀಯಾಳಿಸಿ ಮಾತಾಡ್ತಾ ಇದ್ದಾರಾ? ಆ ಮಾತುಗಳು ಕೇಳಿ ನಿರಾಶೆಗೆ ಒಳಗಾಗಿ ಜೀವನನೇ ಬೇಸರಾಗಿ ಕಣ್ಣೀರಿಡ್ತಾ ಇದೆಯಾ? ದುಃಖ ಪಡ್ತಾ ಇದೆಯಾ? ಚಿಂತೆ ಮಾಡ್ತಾ ಇದೆಯಾ? ಈ ವಾಕ್ಯದ ಮೂಲಕ ದೇವರು ಹೇಳ್ತಾರೆ, ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀನು ಚಿಂತೆ ಮಾಡಬೇಡ, ದುಃಖ ಪಡಬೇಡ, ಆ ದಿನ ದಾವೀದನಿಗೆ ಜಯ ಕೊಟ್ಟ ದೇವರು ನಿನಗೂ ಜಯ ಕೊಡುತ್ತಾನೆ. ಇನ್ನು ಆ ದಿನ ಗೋಲ್ಯಾತನು ಇಸ್ರಾಯೇಲರ ಮೇಲೆ ಕೊಚ್ಚಿಕೊಂಡ, ನಿಮ್ಮಲ್ಲಿ ಯಾರಾದರೂ ಇದ್ದರೆ ನನ್ನ ಮೇಲೆ ಕಾಳಗಕ್ಕೆ ಕಳಿಸ್ರಿ ಯುದ್ಧ ಮಾಡಲಿಕ್ಕೆ ಅಂಥೇಳಿ ಕೊಚ್ಚಿಕೊಂಡ ಅಂಥೇಳಿ ವಾಕ್ಯದಲ್ಲಿದೆ. ಚಾಲೆಂಜ್ ಮಾಡಿದ, ಸವಾಲ್ ಮಾಡಿದ, ರೋಪ್ ಹಾಕಿದ, ಜೋರಾಗಿ ಮಾತಾಡಿದ. ಆ ದಿನ ಗೋಲ್ಯಾತನು ಇಸ್ರಾಯೇಲ್ ಸೈನ್ಯದ ಮೇಲೆ ಚಾಲೆಂಜ್ ಮಾಡಿದ ಪ್ರಕಾರ ಈ ವಾಕ್ಯವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲೂ ಸಹ ಜನರು ನೀವಿರುವಂಥ ಸ್ಥಳದಲ್ಲಿನೋ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿನೋ, ನೀವು ಹೋಗುವಂಥ ಸ್ಕೂಲು ಕಾಲೇಜು ಅಥವಾ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ರಿಲೇಷನ್ಸು, ಯಾರೋ ಜನರು ನಿಮಗೂ ಸಹ ಚಾಲೆಂಜ್ ಮಾಡ್ತಾ ಇದ್ದಾರಾ? ನಿಮ್ಮ ಮೇಲೆ ರೋಪ್ ಆಗ್ತಾ ಇದ್ದಾರಾ? ನಿಮಗೆ ಸವಾಲಾಗ್ತಾ ಇದ್ದಾರಾ? ನಿಮ್ಮ ಮೇಲೆ ಜೋರು ಮಾಡ್ತಾ ಇದ್ದಾರಾ? ಆ ದಿನ ಗೋಲ್ಯಾತನು ಕೊಚ್ಚಿಕೊಂಡ ಪ್ರಕಾರ ನಿಮ್ಮ ಮೇಲೆ ಜನರು ಕೂಡ ಕೊಚ್ಚಿಕೊಳ್ತಾ ಇದ್ದಾರಾ? ಈ ಸ್ಥಳದಲ್ಲಿ ನೀನು ಅದು ಹೆಂಗೆ ಉದ್ಧಾರ ಆಗ್ತಿ, ನಾನು ನೋಡ್ತೀನಿ ಅಂತ ಜನರು ನಿಮ್ಮ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದಾರಾ? ನೀನು ಈ ಜಾಗದಲ್ಲಿ ಅದು ಹೆಂಗೆ ಮನೆ ಕಟ್ತೀಯೋ ನಾನು ನೋಡ್ತೀನಿ, ನೀನು ಮಕ್ಕಳಿಗೆ ಅದು ಹೆಂಗೆ ಮದುವೆ ಮಾಡ್ತೀಯೋ ನಾನು ನೋಡ್ತೀನಿ, ನಿನ್ನ ಮಗಳು ಗಂಡನ ಜೊತೆ ಹೇಗೆ ಜೀವನ ಮಾಡ್ತಾಳೋ ನಾನು ನೋಡ್ತೀನಿ ಅಂಥೇಳಿ ಜನರು ಚಾಲೆಂಜ್ ಮಾಡ್ತಾ ಇದ್ದಾರಾ? ನಿನ್ನ ಮಕ್ಕಳು ಅದು ಹೇಗೆ ಓದಿ ಅವ್ರು ಜಾಬ್ ತೆಗೆದುಕೊಳ್ತಾರೋ ನಾನು ನೋಡ್ತೀನಿ ಅಂಥೇಳಿ ಜನರು ಚಾಲೆಂಜ್ ಮಾಡ್ತಾ ಇದ್ದಾರಾ? ನೀನು ಈ ಒಂದು ಊರಲ್ಲಿ ಅದೇ ಕೆಲಸ ಮಾಡ್ತೀಯೋ ನಾನು ನೋಡ್ತೀನಿ, ಪ್ರಮೋಷನ್ ಹೇಗೆ ತೊಗೊಳ್ತೀಯ, ಟ್ರಾನ್ಸ್ಫರ್ ಹೇಗೆ ಆಗ್ತೀಯ ನಾನು ನೋಡ್ತೀನಿ ಅಂಥೇಳಿ ಜನರು ನಿಮ್ಮ ಮೇಲೆ ಸವಾಲು ಹಾಕ್ತಾ ಇದ್ದಾರಾ? ಚಾಲೆಂಜ್ ಮಾಡ್ತಾ ಇದ್ದಾರಾ? ನೀನು ಈ ಹೊಲದಲ್ಲಿ ಬೀಜ ಬಿತ್ತಿ ಅದು ಹೆಂಗೆ ಬೆಳೆ ಬೆಳಿತೀಯ ನಾನು ನೋಡ್ಕೊತೀನಿ ಒಂದು ಕೈ ಅಂಥೇಳಿ ಜನ ನಿಮ್ಮ ಮೇಲೆ ಸವಾಲು ಆಗ್ತಾ ಇದ್ದಾರಾ? ನಿಮ್ಮ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದಾರಾ? ನಿಮ್ಮ ಮೇಲೆ ಜೋರು ಮಾಡ್ತಾ ಇದ್ದಾರಾ? ನೀನು ನನ್ನನ್ನು ದಾಟಿ ಅದು ಹೇಗೆ ನೀನು ಮುಂದೆ ಹೋಗ್ತೀಯಾ, ಅದು ಹೇಗೆ ಉದ್ಧಾರ ಆಗ್ತೀಯಾ, ಅದು ಹೇಗೆ ಡೆವಲಪ್ ಆಗ್ತೀಯಾ, ನಿನ್ನ ಒಂದು ಕೈ ನಾನು ನೋಡ್ಕೊಳ್ತೀನಿ ಅಂಥೇಳಿ ಜನರು ನಿಮ್ಮ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದಾರಾ? ಆ ಸಾಲ ಅದು ಹೇಗೆ ತೀರಿಸ್ತೀಯಾ ನಾನು ನೋಡ್ತೀನಿ, ಮನೆ ಹೇಗೆ ಕಟ್ತೀಯಾ, ಮಕ್ಕಳಿಗೆ ಹೇಗೆ ಮದುವೆ ಮಾಡ್ತೀಯಾ, ನಿನ್ನ ಮಕ್ಕಳು ಓದಿಸ್ಲಿಕ್ಕೆ ಹಣ ಎಲ್ಲಿಂದ ತರ್ತೀಯಾ ನಾನು ನೋಡ್ತೀನಿ, ನೀನು ಅದೇ ಸಂತೋಷವಾಗಿರ್ತೀಯ ನಾನು ನೋಡ್ತೀನಿ, ನೀನು ಅದೇ ಉದ್ಧಾರ ಆಗ್ತೀಯ ಒಂದು ಕೈ ನಾನು ನೋಡ್ಕೊಳ್ತೀನಿ ಅಂತೇಳಿ ಜನರು ನಿಮ್ಮ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದಾರಾ? ಜನರು ನಿಮಗೆ ಸವಾಲು ಹಾಕ್ತಾ ಇದ್ದಾರಾ? ಆ ಮಾತುಗಳು ಕೇಳಿ ನಿಮಗೆ ಭಯ ಆಗಿದೆಯಾ? ನಿಮ್ಮ ಎದೆ ಒಡೆದು ಹೋಗಿದೆಯಾ? ಅಯ್ಯೋ ದೇವರೇ, ಈ ರೀತಿಯಾಗಿ ನಾವು ಜೀವನ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಈಗ ಜನರು ನಮಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ, ಹೇಗೆ ಜೀವಿಸ್ತೀರಿ ನಾವು ನೋಡ್ಕೊಳ್ತೀವಿ, ನೀವು ಹೇಗೆ ಮನೆ ಕಟ್ತೀರಿ, ಹೇಗೆ ಮಕ್ಕಳಿಗೆ ಮದುವೆ ಮಾಡ್ತೀರಿ, ಹೇಗೆ ನೀವು ಜೀವನ ಮಾಡ್ತೀರಿ, ನೀವು ಹೇಗೆ ಬೆಳೆ ಬೆಳಿತೀರಿ, ನೀವು ಹೇಗೆ ಮನೆ ಕಟ್ತೀರಿ ನೋಡ್ತೀವಿ ಅಂತೇಳಿ ಚಾಲೆಂಜ್ ಮಾಡ್ತಾ ಇದ್ದಾರಲ್ಲಪ್ಪ. ದೇವರೇ, ನಮಗೆ ಯಾರೋ ರೆಕಮೆಂಡೇಷನ್ ಇಲ್ಲ, ನಮಗೆ ಯಾರ ಸಪೋರ್ಟ್ ಇಲ್ಲ, ನಮಗೆ ಯಾರು ದೇವರೇ ದಿಕ್ಕಿಲ್ಲ, ನಮಗೆ ಯಾರು ಸಹ ಸಪೋರ್ಟ್ ಮಾಡೋರಿಲ್ಲ, ಅವ್ರು ನೋಡಿದ್ರೆ ಎಷ್ಟು ದೊಡ್ಡವರು, ನಾವು ಅವ್ರ ಮುಂದೆ ಏನೂ ಅಲ್ಲ, ಹೇಗಪ್ಪ ಜೀವನ ಮಾಡೋದು ಅಂತ ಅದರಿಂದ ನಿಮಗೆ ಆತಂಕ ಆಗಿದೆಯಾ, ಕಳವಳ ಆಗಿದೆಯಾ, ಭಯ ಆಗಿದೆಯಾ, ಅದರಿಂದ ಜೀವನನೇ ನಿಮಗೆ ಬೇಸರವಾಗಿದೆಯಾ? ಈ ಸಮಯದಲ್ಲಿ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಆ ದಿನ ದಾವೀದನ ಹೇಳ್ದ ಸೌಲನಿಗೆ, ಇಸ್ರಾಯೇಲ್ ಸೈನ್ಯದವರಿಗೆ, ನೀವು ಆ ಫಿಲಿಷ್ಟಿಯನ ಮಾತುಗಳಿಗೆ ಭಯ ಪಡಬಾರ್ದು, ನೀವು ಆ ಫಿಲಿಷ್ಟಿಯನ ಮಾತುಗಳಿಗೆ ಎದೆ ಒಡೆದು ಹೋಗಬಾರ್ದು, ಎದೆಗೆಡಬಾರದು, ದೇವರು ನಮಗೆ ಜಯವನ್ನು ಕೊಡುತ್ತಾನೆ ಅಂತ ಆ ದಿನ ದಾವೀದನು ಇಸ್ರಾಯೇಲರಿಗೆ ಹೇಳಿದನು.
ಈ ಸಮಯದಲ್ಲಿ ಕೂತ್ಕೊಂಡು ಈ ವಾಕ್ಯವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ಸಹ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ಕೊಚ್ಚಿಕೊಂಡು ಚಾಲೆಂಜ್ ಮಾಡುವಂಥ ಜನರು, ಸವಾಲು ಹಾಕುವಂಥ ಜನರು ನಿಮ್ಮ ಜೀವಿತದಲ್ಲಿರುವಾಗ, ಈಗ ನೀವು ಅವ್ರು ಯಾರೇ ಆದರೂ ಕೂಡ ಅವರ ಮಾತುಗಳಿಗೆ ಭಯ ಪಡಬೇಡಿರಿ. ನೀವು ಎದೆಗೆಡಬಾರದು. ಯಾಕೆಂದ್ರೆ ದಾವೀದನಿಗೆ ಜಯ ಕೊಟ್ಟ ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ದಿನ ನಿಜವಾಗ್ಲೂ ಯಾವುದೊಂದು ಭಯದಿಂದ ಆತಂಕದಿಂದ ಏನೊಂದು ಕೆಲಸ ಮಾಡಬೇಕಂದ್ರೆ ಚಾಲೆಂಜ್ ಮಾಡಿದಂಥ, ಸವಾಲು ಹಾಕಿದಂಥ, ಕೊಚ್ಚಿಕೊಂಡಂಥ ಜನರ ಮಾತುಗಳಿಗೆ ನೀವು ಭಯ ಪಡಬಾರ್ದು, ಎದೆಗೆಡಬಾರ್ದಂಥ ಪರಿಶುದ್ಧಾತ್ಮ ದೇವರು ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಒಂದ್ಸರಿ ಪಕ್ಕದಲ್ಲಿರೋರಿಗೆ ವಿಶ್ ಮಾಡ್ರಿ, ಕೈ ಕೊಟ್ಟು ಪ್ರೈಸ್ ದಿ ಲಾರ್ಡ್ ಅಮ್ಮ. ನೀವು ಹೇಳುವಾಗ ದೇವರು ನಿಮಗೆ ಜಯವನ್ನು ಕೊಡ್ತಾರೆ. ನಾಚಿಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಲೇದು. ಚಪ್ಪಂಡಿ ಚಪ್ಪಂಡಿ ಪಕ್ಕದಲ್ಲಿರೋರಿಗೆ ಹೇಳ್ರಿ, ಪ್ರೈಸ್ ದಿ ಲಾರ್ಡ್ ಅಮ್ಮ, ಪ್ರೈಸ್ ದಿ ಲಾರ್ಡ್ ಅಪ್ಪ. ಚೆನ್ನಾಗಿದ್ದೀರಾ? ಇವತ್ತು ಆರಾಧನೆಗೆ ಬಂದಿರಿ. ಮುಂದಿನ ವಾರ ಕಾಣೆ ಆಗಬೇಡ್ರಿ, ಆರಾಧನೆಗೆ ಬನ್ನಿರಿ. ದೇವರು ಗೋಲ್ಯಾತನ ಮೇಲೆ ದಾವೀದನಿಗೆ, ಇಸ್ರಾಯೇಲರಿಗೆ ಜಯವನ್ನು ಕೊಟ್ಟಿದ್ದಾನೆ. ನಿನ್ನ ಮೇಲೆ ಬರುವಂಥ, ಸವಾಲು ಹಾಕುವಂಥ, ಕೊಚ್ಚಿಕೊಳ್ಳುವಂಥ ಜನರು ಕೂಡ ಬಿದ್ದು ಹೋಗುವಂತೆ ಕಾರ್ಯ ಮಾಡಿ ದೇವರು ನಿನಗೆ ಜಯ ಕೊಡ್ತಾನೆ. ಧೈರ್ಯವಾಗಿರು. ದೇವರು ಗೋಲ್ಯಾತನ ಮೇಲೆ ದಾವೀದನಿಗೆ ಜಯವನ್ನು ಕೊಟ್ಟಿದ್ದಾರೆ ಅಂದರೆ ಅದರರ್ಥ ದೇಹ ಬಲ ಸೋತು ಹೋಗಿದೆ, ಆತ್ಮ ಬಲ ಜಯ ಹೊಂದಿದೆ. ಹಲ್ಲೆಲೂಯಾ. ಸೊ ಗೋಲ್ಯಾತನ ನೋಡಲಿಕ್ಕೆ, ಭಯ ಪಡಲಿಕ್ಕೆ ಅಷ್ಟೇ ಎತ್ತರ ಅಷ್ಟಪ್ಪ ಇರ್ಬೋದು. ಯಾವಾಗ ದಾವೀದನ ಕವಣೆ ಕಲ್ಲಿಂದ ಬೀಸುವಾಗ ಗೋಲ್ಯಾತನು ಬೋರಲ್ಲ ಬಿದ್ದು ಹೋದ, ಆಗ ದಾವೀದನ ವಾಕ್ಯದಲ್ಲಿ ನೋಡ್ತೀವಿ, ಅವನು ಹೋಗಿ ಅವನ ಮೇಲೆ ನಿಂತ್ಕೊಂಡು ಅವನ ಕತ್ತಿನೇ ತಗೊಂಡು ಅವನ ಕುತ್ತಿಗೆನೇ ಕೊಯ್ದಿದ್ದಾನೆ. ಒಂದ್ಸರಿ ನೆನ್ಪು ಮಾಡ್ಕೊಂಡ್ರೆ ಹುಲಿ ಮೇಲೆ ಇಲಿ ನಿಂತ್ಕೊಂಡಂಗೆ ಇರ್ಬೋದೇನು ಅನಿಸುತ್ತೇನೆ ಸೀನು. ಆದರೆ ದಾವೀದನು ಈಟಿ ಕತ್ತಿಗಳನ್ನು ತೆಗೆದುಕೊಂಡು ಹೋಗಲಿಲ್ಲ ಯುದ್ಧ ಮಾಡಲಿಕ್ಕೆ. ಅವನು ಯೆಹೋವ ನಾಮವನ್ನು ಹಿಡಿದುಕೊಂಡು ಹೋದನು. ಆ ನಾಮ ದಾವೀದನಿಗೆ ಜಯವನ್ನು ಕೊಟ್ಟಿದೆ. ಇದುವರೆಗೂ ನಾವು ನೋಡಿದ್ವಿ, ಹೀಯಾಳಿಸಿ ಮಾತಾಡಿದಂಥ, ತಿರಸ್ಕಾರವಾಗಿ ಮಾತಾಡಿದಂಥ, ಕೊಚ್ಚಿಕೊಂಡು ಮಾತಾಡಿದಂಥ ಗೋಲ್ಯಾತನ ಮೇಲೆ ದೇವರು ದಾವೀದನಿಗೆ ಜಯವನ್ನು ಕೊಟ್ಟರು. ನಾವು ಸ್ವಲ್ಪ ಆಲೋಚಿಸುವಾಗ ಗೋಲ್ಯಾತನು ದಾವೀದನಿಗಿಂತ ರಣಶೂರನು, ಬಲಶಾಲಿ. ಆದರೂ ದೇವರು ದಾವೀದನಿಗೆ ಜಯವನ್ನು ಕೊಟ್ಟರು. ಯಾಕೆ ದೇವರು ದಾವೀದನಿಗೆ ಜಯವನ್ನು ಕೊಟ್ಟರು? ಯಾಕೆ ಕೊಟ್ಟರಂತ ಒಂದು ವಚನ ಓದ್ತೀನಿ, ಕೇಳಿಸ್ಕೊಳ್ರಿ. 1ನೇ ಸಮುವೇಲ 18ನೇ ಅಧ್ಯಾಯ 14ನೇ ವಚನ. ಈಗ ಕೇಳಿಸ್ಕೊಳ್ರಿ, ದೇವರು ಯಾಕೆ ದಾವೀದನಿಗೆ ಜಯವನ್ನು ಕೊಟ್ಟರು ತಿಳ್ಕೊಬೇಕಂತ ಆಸೆ ಇದೆನಾ? ದೇವರು ಹೌದಲ್ವಾ? ಈಗ ಚಿಕ್ಕವ್ರ ಮೇಲೆ ದೊಡ್ಡವ್ರು ಗೆದ್ರೆ ಪಾಪ ಅವ್ರಿಗೆ ದೊಡ್ಡವ್ರಿಗೆ ಶಕ್ತಿ ಐತೆ, ಅವ್ರಿಗೆ ಗೆದ್ದಿದ್ದಾರೆ ಅಂಥೇಳಿ. ಆದರೆ ದೊಡ್ಡವ್ರ ಮೇಲೆ ಚಿಕ್ಕವ್ರಿಗೆ ಗೆದ್ರೆ ಒಂಥರ ಸ್ಪೆಷಲ್ಲು, ಅಬ್ಬಬ್ಬ ಅದು ಹೆಂಗೆ ಸಾಧ್ಯಪ್ಪ ಅಂತ. ಆದರೆ ದೇವರು ದಾವೀದನಿಗೆ ಜಯ ಕೊಡಲಿಕ್ಕೆ ಏನು ಕಾರಣ ಅಂತ ನಾವು ನೋಡೋಣ. 1ನೇ ಸಮುವೇಲ 18:14 ಯೆಹೋವನು ಇವನ ಸಂಗಡ, ಅಂದರೆ ದಾವೀದನ ಸಂಗಡ, ಯೆಹೋವನ ಇವನ ಸಂಗಡ ಇದ್ದುದರಿಂದ ಎಲ್ಲ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ಯಾಕೆ ದೇವರು ದಾವೀದನಿಗೆ ಜಯ ಕೊಟ್ಟರು? ದೇವರು ದಾವೀದನ ಸಂಗಡ ಇದ್ದನು, ದೇವರು ದಾವೀದನ ಜೊತೆಲೇ ಇದ್ದನು. ಹಲ್ಲೆಲೂಯಾ. ದೇವರು ದಾವೀದನ ಸಂಗಡ ಇದ್ದುದರ ನಿಮಿತ್ತವಾಗಿ ದೇವರು ದಾವೀದನಿಗೆ ಬಲವನ್ನು ಕೊಟ್ಟರು, ಧೈರ್ಯವನ್ನು ಕೊಟ್ಟರು, ಗೋಲ್ಯಾತನನ್ನು ನಾನು ಜಯಿಸಬಲ್ಲೆ ಅನ್ನುವಂಥ ನಂಬಿಕೆಯನ್ನು ಕೊಟ್ಟರು. ದೇವರು ದಾವೀದನ ಸಂಗಡ ಇದ್ದದರಿಂದ ಬಲವನ್ನು, ಜಯವನ್ನು, ಧೈರ್ಯವನ್ನು ಕೊಟ್ಟು, ಜಯವನ್ನು ಕೊಟ್ಟು ದೇವರು ದಾವೀದನನ್ನು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮೇಲೆ ಚಾಲೆಂಜ್ ಮಾಡಿ, ಕೊಚ್ಚಿಕೊಂಡು, ರೋಪಾಕಿ, ಸವಾಲಾಕಿ ಮಾತಾಡುವಂಥ ಜನರಿಗೆ ನೀವು ಭಯ ಪಡಬಾರ್ದು, ಎದೆಗೆಡಬಾರ್ದು. ಎಷ್ಟು ಜನರಿಗೆ ಅನ್ನಿಸ್ತಾ ಇದೆ, ಹೌದಪ್ಪ ದೇವರು ದಾವೀದನ ಸಂಗಡ ಇದ್ದರಿಂದ ದೇವರು ದಾವೀದನಿಗೆ ಜಯವನ್ನು ಕೊಟ್ಟಿದ್ದಾರೆ. ಊರೆಲ್ಲ ಎದುರಾದರೂ, ಪರಿಸ್ಥಿತಿನೇ ಎದುರಾದರೂ ನೀವು ಭಯ ಪಡಬಾರ್ದು, ಎದೆಗೆಡಬಾರ್ದು. ಯಾಕೆ? ಈ ಲೋಕದಲ್ಲಿ ಇರುವಾತನಿಗಿಂತ ನಮ್ಮ ಒಳಗಡೆ ಇರುವಾತನು ದೊಡ್ಡವನು.
ಪಕ್ಕದಲ್ಲಿರೋರಿಗೆ ಒಂದ್ಸರಿ ಇನ್ನೊಂದ್ಸರಿ ಹೇಳ್ರಿ, ಅವ್ರಿಗೆ ಧೈರ್ಯ ಬರೋಂಥ ರೀತಿಯಲ್ಲಿ ಧೈರ್ಯ ಬರಂಗೆ ಹೇಳ್ರಿ, ಮತ್ತೆ ಭಯ ಪಡಂಗೆ ಹೇಳ್ಬೇಡ್ರಿ. ಅದು ಯಾಕಂತೇಳಂದ್ರೆ ಈ ಲೋಕದಲ್ಲಿರೋದಕ್ಕಿಂತ ನಮ್ಮಲ್ಲಿರುವತನು ದೊಡ್ಡವನು ಅಂತ ಎದ್ರಿಕೊಂಡು ಹೇಳ್ಬೇಡ್ರಿ, ಧೈರ್ಯವಾಗಿ ಹೇಳ್ರಿ, ಧೈರ್ಯವಾಗಿ ಹೇಳ್ರಿ. ಪ್ರೈಸ್ ದ ಲಾರ್ಡ್ ಅಕ್ಕ, ಪ್ರೈಸ್ ದ ಲಾರ್ಡ್ ಅಣ್ಣ, ಪ್ರೈಸ್ ದ ಲಾರ್ಡ್ ಅಪ್ಪ, ಪ್ರೈಸ್ ದ ಲಾರ್ಡ್ ಅಮ್ಮ. ಊರೆಲ್ಲ ಎದುರಾದ್ರು ಡೋಂಟ್ ಬಿ ಅಫ್ರೈಡ್, ಭಯ ಪಡೋದು, ಭಯ ಪಡಬೇಡ. ಯಾಕೆಂದ್ರೆ ಈ ಲೋಕದಲ್ಲಿ ಇರುವಾತನಿಗಿಂತ ನನ್ನ ಒಳಗಡೆ ನಿನ್ನ ಒಳಗಡೆ ಇರುವ ಯೇಸು ಕ್ರಿಸ್ತನು ಪರಿಶುದ್ಧ ಆತ್ಮನು ದೊಡ್ಡವನು, ಶಕ್ತಿವಂತನಾಗಿದ್ದಾನೆ. ಹಾಗಾದರೆ ಎಷ್ಟು ಜನ ಹೇಳ್ತೀರಿ ನಮಗೆ ವಿರೋಧವಾಗಿ ಬರುವಂಥ ದುಷ್ಟ ಶಕ್ತಿಗಳು, ದುಷ್ಟ ಆತ್ಮಗಳು, ದುಷ್ಟ ಜನರು, ಅವರೆಲ್ಲ ಕಾರ್ಯಗಳು ಮುರಿದು ಬೀಳಬೇಕು, ಅವೆಲ್ಲ ಬೋರ್ಲ ಬಿದ್ದು ಹೋಗಬೇಕು. ನಮಗೆ ವಿರೋಧವಾಗಿ ಬರುವಂಥ ರಣಶೂರರು ಬೋರ್ಲ ಬಿದ್ದು ಹೋಗಬೇಕು. ನಮಗೆ ವಿರೋಧವಾಗಿ ಬರುವಂಥ ಬಲಶಾಲಿಗಳು ಬೋರ್ಲ ಬಿದ್ದು ಹೋಗ್ಬೇಕಂತ ಎಷ್ಟು ಜನ ಹೇಳ್ತೀರಿ? ಯಾವಾಗ ನಿಮ್ಮ ವಿರೋಧಿಗಳು ರಣಶೂರರ ಹಾಗೆ ಬರುವಾಗ ರಪ್ಪಂತ ಯಾವಾಗ ಬಿದ್ದೋಗ್ತಾರೆ? ಬಲಶಾಲಿಗಳಾಗಿ ಬರೋರು ಬೋರ್ಲ ಬಿದ್ದು ಯಾವಾಗ ಹೋಗ್ತಾರೆ? ಪೈಲ್ವಾನ್ ಥರ ಬಂದರು ಪಲ್ಟಿಯಾಗಿ ಯಾವಾಗ ಬಿದ್ದೋಗ್ತಾರೆ? ಯಾವಾಗಂದರೆ ದೇವರು ನಿಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಸಂಗಡ ಇರುವಾಗ. ಹಾಗಾದ್ರೆ ಎಷ್ಟು ಜನ ಹೇಳ್ತೀರಿ ದೇವ್ರು ನಮ್ಮ ಜೊತೆ ಇರಬೇಕಂತ? ಅಲ್ಲೆಲುಯ್ಯ. ಇನ್ನೊಂದು ವಿಷಯ ಹೇಳ್ತೀನಿ, ದೇವರು ನಿಮ್ಮ ಸಂಗಡ ಇದ್ದರೆ ಶತ್ರುಗಳು, ವಿರೋಧಿಗಳು, ರಣಶೂರರು ಅವ್ರು ಪಲ್ಟಿಯಾಗಿ ಅವ್ರು ಬೋರ್ಲ ಬಿದ್ದೋಗ್ತಾರೆ. ದೇವ್ರು ನಿಮ್ಮ ಜೊತೆ ಇಲ್ಲ ಅಂದರೆ ನೀವೇ ಪಲ್ಟಿಯಾಗಿ ಬಿದ್ದೋಗ್ತೀರಿ, ನೀವೇ ಪಲ್ಟಿಯಾಗಿ ಬಿಡ್ತೀರಿ. ಆದರೆ ದೇವರು ನಮ್ಮ ಸಂಗಡ ಇರುವಾಗ ರಣಶೂರರು, ಬಲಶಾಲಿಗಳು, ಬಡಾಯಿ ಕೊಚ್ಚಿಕೊಳ್ಳುವವರು, ಚಾಲೆಂಜ್ ಮಾಡುವವರು, ಸವಾಲು ಹಾಕುವವರು ಅವರು ಬಿದ್ದು ಹೋಗ್ತಾರೆ. ಅವರ ಕಾರ್ಯಗಳು, ಅವರ ಆಲೋಚನೆಗಳು ಮುರಿದು ಬೀಳುವಂತೆ ದೇವರು ಕಾರ್ಯ ಮಾಡುತ್ತಾನೆ. ಓಕೆ, ಹಾಗಾದರೆ ದೇವರು ದಾವೀದನ ಸಂಗಡಿದ್ರು, ಅದಕ್ಕೆ ಗೊಲ್ಯಾತನ ಮೇಲೆ ದೇವರು ಜಯವನ್ನು ಕೊಟ್ಟರು. ಈ ದಿನ ನಿಮ್ಮ ಮೇಲೆ ಸಹ ಬರುವಂಥ ರಣಶೂರರು, ಬಲಶಾಲಿಗಳು ಅವರು ಬೋರ್ಲ ಬೀಳ್ಬೇಕಂದ್ರೆ, ಅವರ ಕಾರ್ಯಗಳು ಲಯವಾಗಬೇಕಂದ್ರೆ ದೇವರು ನಿಮ್ಮ ಸಂಗಡ ಇರಬೇಕು. ರೈಟ್. ಹಾಗಾದರೆ ದೇವರು ನಿಮ್ಮ ಸಂಗಡ ಇರಬೇಕಂದ್ರೆ ಏನು ಮಾಡಬೇಕು? ದೇವ್ರು ನಿಮ್ಮ ಜೊತೆ ಇರಬೇಕಂದ್ರೆ ಏನು ಮಾಡಬೇಕು? ತಿಳ್ಕೊಳ್ಳಿಕ್ಕೆ ಆಸೆನಾ? ಹೌದಪ್ಪ, ದೇವ್ರು ನಮ್ಮ ಜೊತೆ ಇರಬೇಕಂದ್ರೆ ನಾವು ಹೇಗಿರಬೇಕು ಅಂತ. ಓಕೆ, ರೈಟ್. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಚನ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ದೇವ್ರು ಯಾವಾಗ ವಾಕ್ಯದಲ್ಲಿ ಇದೆ, ಯಾವಾಗ ದೇವ್ರು ನಮ್ಮ ಜೊತೆ ಇರ್ತಾರೆ, ಯಾವಾಗ ಇರಲ್ಲ ಅಂತ. ಸಿಂಪಲ್. ಏನು ಅಂದರೆ, ನೀನು ಆತನನ್ನು ಹೊಂದಿಕೊಂಡಿರುವ ತನಕ ಆತನು ನಿನ್ನ ಸಂಗಡ ಇರುವನು, ಆತನ ನಿನ್ನ ಜೊತೆ ಇರುವನು. ನೀನು ಆತನನ್ನು ಬಿಟ್ಟು ಬಿಟ್ಟರೆ ಆತನು, ನೀನು ಪ್ರಾರ್ಥನೆಯನ್ನು ಬಿಟ್ಟು ಬಿಟ್ಟರೆ, ನೋಡ್ರಿ ಹೇಳಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಪ್ರೇಯರ್ ಮಾಡಲ್ಲ. ಅಯ್ಯೋ ನಾವು ಪ್ರೇಯರ್ ಮಾಡಿಲ್ಲ ಅಂದ್ರೂ ಕೂಡ ದೇವ್ರು ನಮ್ಮ ಜೊತೆಗಿರ್ಬೇಕಂತ ನಿಮ್ಮದು. ಅದೇಗಿರ್ತಾರೆ? ನೀವು ಹೇಳ್ತಾ ಇಲ್ಲ. ಅದರ ಅರ್ಥ ಏನಂದರೆ, ನಾವು ಪ್ರೇಯರ್ ಮಾಡಿಲ್ಲ ಅಂದ್ರೂ ಕೂಡ ದೇವ್ರು ನಮ್ಮ ಜೊತೆಗಿರ್ಬೇಕಪ್ಪ. ಆಗುತ್ತಾ? ಬೀಜ ಬಿತ್ತದಲ್ಲೇ ಕುಡುಗೋಲು ತಗೊಂಡು ಬೆಳೆ ಕೊಯ್ಲಿಕ್ಕೆ ಹೋಗ್ಲಿಕ್ಕಾಗತ್ತಾ? ಓಕೆ, ಆಗಲ್ಲ. ರೈಟ್. ನೀವು ಆತನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಬಿಟ್ಟು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನಾವು ಆತನ ಪ್ರೀತಿಸುವಾಗ ಆತನ ಕಾರ್ಯಗಳನ್ನು, ಆತನ ಅದ್ಭುತ ಕೃತ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಿರುವಾಗ, ಹೊಂದಿಕೊಂಡಿರುವಾಗ ಅದನ್ನು ಮರೆತು ಹೋಗಿ ಆತನಿಂದ ದೂರ ಆಗದೆ ಆತನನ್ನು ಪ್ರೀತಿಸುತ್ತಾ ಆತನನ್ನು ಹೊಂದಿಕೊಂಡಿರಬೇಕು.
ನೀವು ಆತನನ್ನು ಬಿಟ್ಟು ಬಿಟ್ಟರೆ ಆತನು ಬಿಟ್ಟು ಬಿಡನು. ಪ್ರಾರ್ಥನೆಯನ್ನು ಬಿಟ್ಟರೆ, ಆಲಯಕ್ಕೆ ಬರೋದು, ಆರಾಧನೆಗೆ ಬರೋದು ಬಿಟ್ಟು ಬಿಟ್ಟರೆ, ದೇವರ ಸಹವಾಸವನ್ನು ಬಿಟ್ಟು ಬಿಟ್ಟರೆ ದೇವರು ಕೂಡ ಬಿಡ್ತಾರೆ. ನೀವು ದೇವ್ರ ಕಾಂಟ್ಯಾಕ್ಟು ಬಿಟ್ಟು ಬಿಟ್ಟರೆ ಆತನು ಕೂಡ ನಿಮ್ಮ ಕಾಂಟ್ಯಾಕ್ಟ್, ಯಾಕಂದರೆ ಫಸ್ಟ್ ಆತನ ಹುಡುಕಿ ಬಂದಿದ್ದಾನೆ. ಆದರೆ ಈಗ ನೋಡ್ರಿ, ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಒಂದು ಎಕ್ಸಾಂಪಲ್ ನೆನಪಾಗ್ತಾ ಇದೆ. ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿ ಮಾಡ್ತಾರೆ, ಮಕ್ಕಳು ಕೂಡ ತಂದೆ ತಾಯಿಗಳನ್ನು ಪ್ರೀತಿ ಮಾಡಬೇಕು. ಓಕೆ, ರೈಟ್. ಆದರೆ ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ತಾಯಿ ಹೆರಿಗೆ ಆದ ನಂತರ ಆ ಮಗು, ಚಿಕ್ಕ ಮಗು ಇರುತ್ತೆ, 1 ತಿಂಗಳದೋ 2 ತಿಂಗಳದೋ 3 ತಿಂಗಳು, 1 ವರ್ಷನೋ 2 ವರ್ಷನೋ, ಆಗ ತಾಯಿ ಏನು ಮಾಡ್ತಾಳೆ, ತಂದೆ ತಾಯಿ ಆ ಮಗುವನ್ನು ಪ್ರೀತಿ ಮಾಡ್ತಾರೆ. ಆ 1 ವರ್ಷದ ಮಗು ಆ ತಾಯಿನ ಪ್ರೀತಿ ಮಾಡುತ್ತದು ಗೊತ್ತಿರುತ್ತಾ? ಯಾಕೆಂದರೆ ಅದನ್ನು ಚಿಕ್ಕ ಮಗು. ಸೊ ಫಸ್ಟು ಏನು ಮಾಡ್ತಾರೆ, ತಂದೆ ತಾಯಿಗಳು ಆ ಮಗುವನ್ನು ಪ್ರೀತಿ ಮಾಡ್ತಾರೆ. ಆದರೆ ಆ ಮಗು ಆ ತಂದೆ ತಾಯಿಯ ಲಾಲನೆ ಪಾಲನೆ ಪೋಷಣೆಯಲ್ಲಿ ಬೆಳೆಯುವಾಗ, ದೊಡ್ಡವರಾಗುವಾಗ, ಆಗ ಅವ್ರು ದೊಡ್ಡವರಾದ ಮೇಲೆ ಅವ್ರೇನು ಮಾಡಬೇಕು, ತಂದೆ ತಾಯಿನ ಪ್ರೀತಿ ಮಾಡಬೇಕು. ಅದೇ ರೀತಿಯಾಗಿ ದೇವ್ರು ನಮ್ಮನ್ನು ಫಸ್ಟು ಹುಡುಕಿ ಬಂದಿದ್ದಾರೆ, ದೇವ್ರು ನಮ್ಮನ್ನು ಫಸ್ಟು ಪ್ರೀತಿ ಮಾಡಿದ್ದಾರೆ. ಆದರೆ ನಾವು ದೇವರನ್ನು ನಂಬಿ ಅನೇಕ ತಿಂಗಳುಗಳಾಗಿರ್ಬೋದು, ಅನೇಕ ವರ್ಷಗಳಾಗಿರ್ಬೋದು, ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾ ದೇವರ ಆಲಯಕ್ಕೆ ಬರುತ್ತಾ ನಾವು ಕೂಡ ಏನು ಮಾಡಬೇಕು, ಆತನನ್ನು ಹೊಂದಿಕೊಂಡು ನಾವು ಜೀವಿಸುವವರಾಗಿರಬೇಕು. ಆತನು ಹೊಂದಿಕೊಂಡು ನಾವು ಜೀವಿಸುವಾಗ ಆತ ನಮ್ಮ ಸಂಗಡ ಇರುತ್ತಾನೆ. ಆತನನ್ನು ಬಿಟ್ಟು ಬಿಟ್ಟರೆ ಆತನ ನಮ್ಮನ್ನು ಬಿಟ್ಟು ಬಿಡುತ್ತಾನೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡೋದಾದರೆ, ಪ್ರಿಯ ದೇವರ ಮಕ್ಕಳೇ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ಆತನು ನಿಮ್ಮ ಸಂಗಡ ಇರುವನು. ದೇವರ ಮಕ್ಕಳೇ, ದೇವ್ರು ಯಾವಾಗ ನಮ್ಮ ಜೊತೆ ಇರ್ತಾರೆ, ನಾವು ಆತನನ್ನು ಹೊಂದಿಕೊಂಡು ಪ್ರಾರ್ಥನೆಯನ್ನು ಬಿಡದೆ ಪ್ರಾರ್ಥನೆ ಮಾಡುತ್ತಾ ನಾವು ದೇವರಲ್ಲಿ ಜೀವಿಸುವಾಗ, ಆತನನ್ನು ಹೊಂದಿಕೊಂಡು ಜೀವಿಸುವಾಗ ದೇವರು ನಮ್ಮ ಸಂಗಡ ಇರುತ್ತಾರೆ. ದೇವರು ಯಾವಾಗ ನಮ್ಮ ಸಂಗಡ ಇರ್ತಾರೆ ಅಂದರೆ, ನೀನು ಯಾವಾಗ ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಿ, ಏಸಯ್ಯ ನೀನೊಬ್ಬನೇ ಸತ್ಯ ದೇವರು, ನೀನೊಬ್ಬನೇ ನನ್ನ ದೇವರು, ನಿನ್ನನ್ನು ಮಾತ್ರ ನಾನು ಸೇವಿಸುತ್ತೇನೆ, ನಿನ್ನ ಹೊರತು ಬೇರೆ ಯಾವ ದೇವರು ನನಗಿಲ್ಲ, ನನ್ನ ಉಸಿರಿನವರೆಗೂ ನಿನ್ನನ್ನೇ ಆರಾಧಿಸುತ್ತೇನೆ ಅಂತ ಹೇಳುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ನೀನು ಕ್ರಮವಾಗಿ ಪ್ರಾರ್ಥನೆ ಮಾಡುತ್ತಾ, ಕ್ರಮವಾಗಿ ಆರಾಧನೆಗೆ ಬರುತ್ತಾ, ಕ್ರಮವಾಗಿ ಆಲಯಕ್ಕೆ ಬರುತ್ತಾ, ಕ್ರಮವಾಗಿ ನೀನು ವಾಕ್ಯವನ್ನು ಓದುತ್ತಾ, ಕ್ರಮವಾಗಿ ವಾಕ್ಯವನ್ನು ಕೇಳುತ್ತಾ ಜೀವಿಸುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ಇನ್ನು ನೀನು ವಾಕ್ಯಾನುಸಾರವಾಗಿ ಜೀವಿಸುವಾಗ, ಈಗ ವಾಕ್ಯಾನುಸಾರವಾಗಿ ನೀನು ಜೀವಿಸುವಾಗ, ವಾಕ್ಯವನ್ನು ಕೈಗೊಂಡು ಜೀವಿಸುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ಆಮೇಲೆ ಹೇಳ್ಬೇಕು ಜೋರಾಗಿ, ದೇವರು ದಾವೀದನಿಗೆ ಜಯ ಕೊಟ್ಟರೆ ಯಾಕೆ? ದೇವರು ದಾವೀದನ ಸಂಗಡ ಇದ್ದಿದ್ದರಿಂದ. ಇದನ್ನು ನಿಮ್ಮ ಮೇಲೆ ಸಹ ಚಾಲೆಂಜ್, ಸವಾಲು ಹಾಕುವಂಥ ಜನರ ಮೇಲೆ ನಿಮಗೆ ಜಯ ಬೇಕಂದರೆ ದೇವ್ರು ನಿಮ್ಮ ಸಂಗಡ ಇರಬೇಕು. ದೇವ್ರು ನಿಮ್ಮ ಸಂಗಡ ಯಾವಾಗಿರ್ತಾರೆ? ಯಾವಾಗ ನೀನು ಕ್ರಮವಾಗಿ ಪ್ರಾರ್ಥನೆ ಮಾಡುವಾಗ, ಆಲಯಕ್ಕೆ ಬರುವಾಗ, ವಾಕ್ಯ ಓದುವಾಗ, ವಾಕ್ಯ ಕೇಳುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ನೀನು ವಾಕ್ಯಾನುಸಾರವಾಗಿ ಜೀವಿಸುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ನೀನು ದೇವರಿಗೆ ಭಯಪಟ್ಟು ಭಯಭಕ್ತಿಯಿಂದ ಜೀವಿಸಿ ಎಲ್ಲರಿಗಿಂತ ಹೆಚ್ಚಾಗಿ ದೇವರನ್ನೇ ಪ್ರೀತಿ ಮಾಡುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ನೀನು ದೇವರಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಂಡು ಪಾಪವನ್ನು ಬಿಟ್ಟು, ಪಾಪ ಕೃತ್ಯಗಳನ್ನು ಬಿಟ್ಟು, ದುಶ್ಚಟವನ್ನು, ದುರಭ್ಯಾಸವನ್ನು, ದುಷ್ಕೃತ್ಯಗಳನ್ನು ಬಿಟ್ಟು ನೀನು ನೀತಿವಂತನಾಗಿ, ನಂಬಿಗಸ್ತನಾಗಿ, ಪರಿಶುದ್ಧಳಾಗಿ ಜೀವಿಸುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ನೀನು ಆತ್ಮಭಾರದಿಂದ ಸುವಾರ್ತೆ ಸಾರುತ್ತಾ ದೇವರ ರಾಜ್ಯವನ್ನು ಕಟ್ಟುವಾಗ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ಈಗ ನೀನು ದೇವರ ಒಂದು ಕೆಲಸವನ್ನು ನೀನು ಮಾಡುವಾಗ, ದೇವರ ರಾಜ್ಯ ವಿಸ್ತರಣೆಗಾಗಿ ಕ್ರಿಸ್ತನಲ್ಲಿ ನೀನು ಪ್ರಯಾಸ ಪಡುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ದೇವರ ಹೃದಯ ನಿನ್ನನ್ನು ಮೆಚ್ಚುವಂಥ ರೀತಿಯಲ್ಲಿ ನೀನು ಜೀವಿಸುವಾಗ, ಆತ್ಮೀಯತೆಯಲ್ಲಿ ಜೀವಿಸುವಾಗ ದೇವರು ನಿನ್ನ ಸಂಗಡ ಇರುತ್ತಾನೆ. ದೇವರು ನಿನ್ನ ಸಂಗಡ ಇದ್ದರೆ ನಿಮ್ಮ ಮೇಲೆ ಬರುವಂಥ ಸವಾಲು ಹಾಕುವಂಥ ರಣಶೂರರಾದರು, ಬಲಶಾಲಿಗಳಾದರು, ಅವರು ಬೋರ್ಲ ಬೀಳುವಂತೆ ದೇವರು ನಿಮಗೆ ಜಯವನ್ನು ಕೊಡ್ತಾರೆ. ಅಬ್ರಹಾಮನ ಸಂಗಡ ಇದ್ದ ದೇವರು ನಿಮ್ಮ ಸಂಗಡ ಇರುತ್ತಾನೆ. ಮೋಶೆಯ ಸಂಗಡ ಇದ್ದ ದೇವರು ನಿಮ್ಮ ಸಂಗಡ ಇರುತ್ತಾನೆ. ಯೆಹೋಶುವನ ಸಂಗಡ ಇದ್ದ ದೇವರು ನಿಮ್ಮ ಸಂಗಡ ಇರುತ್ತಾನೆ. ದಾವೀದ, ದಾನಿಯೇಲನ ಸಂಗಡ ಇದ್ದ ದೇವರು ನಿಮ್ಮ ಸಂಗಡ ಇರುತ್ತಾನೆ.
ಎಲಿಷರ ಸಂಗಡ ಇದ್ದ ದೇವರು ನಿಮ್ಮ ಸಂಗಡ ಇರುತ್ತಾನೆ. ಯಾಕೆಂದ್ರೆ ಆತನು ವಾಗ್ದಾನ ಮಾಡಿದನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ನೀನು ದೇವರ ವಾಕ್ಯದಂತೆ ಜೀವಿಸುವಾಗ ಯಾಕೆ ದೇವ್ರು ನಿಮ್ಮ ಜೊತೆ ಇರಲ್ಲ? ದೇವ್ರು ನಿಮ್ಮ ಜೊತೆ ಇರ್ತಾರೆ. ನೀನು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾ, ವಾಕ್ಯ ಓದುತ್ತಾ, ವಾಕ್ಯ ಕೇಳುತ್ತಾ, ಆತನ ಕಾಂಟ್ಯಾಕ್ಟಲ್ಲಿ, ಆತನ ಸಹವಾಸದಲ್ಲಿ ನೀನು ಜೀವಿಸೋದಾದರೆ ದೇವ್ರು ಯಾಕೆ ನಿನ್ನ ಜೊತೆ ಇರಲ್ಲ? ಪ್ರತಿದಿನ ದೇವ್ರು ನಿನ್ನ ಜೊತೆ ಇರ್ತಾರೆ. ನೀನು ದುಶ್ಚಟ, ದುರಭ್ಯಾಸ ಎಲ್ಲವನ್ನು ಬಿಟ್ಟು ಭಯಭಕ್ತಿಯಿಂದ ದೇವ್ರಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳುವಾಗ ದೇವ್ರು ಯಾಕೆ ನಿನ್ನ ಜೊತೆ ಇರಲ್ಲ? ದಾವೀದನ ಸಂಗಡ ಇದ್ದ ದೇವರು ನಿನ್ನ ಜೊತೆ ಇರ್ತಾರೆ. ಹಲ್ಲೆಲೂಯಾ. ನೀನು ಪರಿಶುದ್ಧವಾಗಿ, ನೀತಿವಂತನಾಗಿ, ಈಗ ಯಥಾರ್ಥವಾಗಿ ನೀನು ಜೀವಿಸುವಾಗ ದೇವ್ರು ಯಾಕೆ ನಿನ್ನ ಸಂಗಡ ಇರಲ್ಲ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ತವಕ ಪಡುವಾಗ, ದೇವ್ರ ಕೆಲಸ ಮಾಡುವಾಗ ದೇವ್ರು ಯಾಕೆ ನಿನ್ನ ಜೊತೆಗಿರಲ್ಲ? ದೇವರು ನಿನ್ನ ಸಂಗಡ ಇರ್ತಾನೆ, ದೇವ್ರು ನಿನ್ನ ಜೊತೆ ಇರ್ತಾನೆ. ಹಲ್ಲೆಲೂಯಾ. ದೇವರೊಂದೇ ನಿನ್ನ ಜೊತೆ ಇದ್ದರೆ ನಿನ್ನ ಕುಟುಂಬಕ್ಕೆ ವಿರೋಧವಾಗಿ, ನಿನ್ನ ಬಿಸ್ನೆಸ್ಗೆ ವಿರೋಧವಾಗಿ, ನಿಮ್ಮ ವ್ಯಾಪಾರಕ್ಕೆ ವಿರೋಧವಾಗಿ, ನೀವು ಮನೆ ಕಟ್ಟಲಿಕ್ಕೆ ಆ ಕೆಲಸಗಳಿಗೆ ವಿರೋಧವಾಗಿ, ಈಗ ನಿಮ್ಮ ಕೆಲಸ ಕಾರ್ಯಗಳಿಗೆ ವಿರೋಧವಾಗಿ ಬರುವಂಥ ಎಲ್ಲ ಚಾಲೆಂಜ್ಗಳನ್ನು, ಸವಾಲುಗಳನ್ನು ಮುರಿದು ಬೀಳುವಂತೆ ನನ್ನ ದೇವರು ನಿಮಗೆ ಜಯವನ್ನು ಕೊಡುತ್ತಾರೆ.